ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿ ಬೈರಾಪುರ ಗ್ರಾಮದಲ್ಲಿರುವ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ್ದ ಜಯಲಕ್ಷ್ಮಿ ಜಗದೀಶ್ರವರು ವಯೋನಿವೃತ್ತಿ ಹೊಂದಿದ್ದು, ಇವರಿಗೆ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿದ್ದು ವಿಶೇಷ. ಅತಿಥಿಗಳಾಗಿ BN ರವಿ ಅಧ್ಯಕ್ಷರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಶ್ರೀಮತಿ ಗಾಯತ್ರಮ್ಮ ಕಾರ್ಯದರ್ಶಿಗಳು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಭಾಗ್ಯಮ್ಮ SDMC ಅಧ್ಯಕ್ಷರು, ನಾಗರತ್ನ ಮುಖ್ಯೋಪಾಧ್ಯಾಯರು, ವತ್ಸಲ ಉಪಾಧ್ಯಕ್ಷರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರವಿಕುಮಾರ್, ನಿರ್ದೇಶಕರು ಕಲ್ಯಾಣ್ ಕುಮಾರ್, CRP ಕೆಂಬಾಳು, ಜೈರಾಮು GHS ಕೆಂಕೆರೆ ಹಾಗೂ ಹೀಗೂ ಉಂಟೆ. ಕಾರ್ಯಕ್ರಮದ ಶಿವಸ್ವಾಮಿ ಬೀಚಿ ಗೊಂಡನಹಳ್ಳಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಎಲ್ಲ ಅತಿಥಿಗಳಿಂದ ಶಾಲಾ ಮಕ್ಕಳಿಗೆ ವಿಶೇಷ ನೀತಿ ಪಾಠ ತಿಳಿಸಿದರು. ಶಾಲಾ ಮಕ್ಕಳ ಪೋಷಕರು ಕೆಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿ ಆನಂದಿಸಿದರು. ನ್ಯೂಸ್ ಬ್ಯೂರೋ, ಬಾಬು ತಿಪಟೂರು. ಈ ಒಂದು ವೇದಿಕೆಗೆ ಎಲ್ಲಾ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಸಮಾರಂಭವನ್ನು ನಾವು ಈ ದಿನ ಹಮ್ಮಿಕೊಂಡಿದ್ದೇವೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಸರ್ವ ಗುರು ವೃಂದದವರಿಗೂ ಹಾಗೂ ಎಲ್ಲ ಪೋಷಕ ವೃಂದದವರಿಗೂ ನಮಸ್ಕರಿಸುತ್ತಾ ಈ ದಿನದ ಇನ್ನೊಬ್ರು ಇಟ್ಕೊಳ್ರಿ ಅಂತ ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀ
वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरु ಅಲ್ಲ, ನಾನು ಎಲ್ಲರಿಗೂ ಈ ಊರಿನ ಗ್ರಾಮಸ್ಥರು ಎಷ್ಟು ಅಧ್ಯಕ್ಷರು ಸದಸ್ಯರು ಹಾಗೂ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಏಕೆಂದರೆ ನಾನು ಪ್ರಥಮವಾಗಿ ಈ ಒಂದು ವೃತ್ತಿ ಸೇರಿದ್ದು ಅಶಿಗೆ ತಾಲೂಕಲ್ಲಿ ದಾಸನಹಳ್ಳಿ ಅಂತ, ಅಲ್ಲಿಂದ ಬಳಗಟ್ಟ ಶಾಲೆಗೆ ಬಂದೆ. ಅಲ್ಲಿ ಸಹ 6 ವರ್ಷ ಕಾಲ ಸೇವೆಯನ್ನು ಸಲ್ಲಿಸಿ ನಂತರ ಚಿಕ್ಕರಶಾಲೆ ಶಾಲೆಗೆ ವೃತ್ತಿಗೆ ಬಂದೆ. ನಂತರ ಅಲ್ಲಿ 10 ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸಿರ್ತೇನೆ. ನಂತರ 1 ವರ್ಷಗಳ ಕಾಲ ಒಳಗೇರಿ ಶಾಲೆಯಲ್ಲಿ ನಿಯೋಜನೆ ಇರ್ತೀನಿ. ಇದೇ ಶಾಲೆ ಮತ್ತೆ ಅಲ್ಲಿಂದ ಒಳಗೇರಿ ಶಾಲೆಯಿಂದ ಇಲ್ಲಿ ಬಂದು 2020 ಬಂದೆ. ಇಲ್ಲಿಯೂ ಸಹ ನಿಯೋಜನೆ ಮೇಲೆ ಬಂದಿದ್ದ ನಾನು. ನಂತರ ಇದೇ ಶಾಲೆಯಲ್ಲಿ ಹುದ್ದೆ ಖಾಲಿ ಇತ್ತು. ಅದೇ ಹುದ್ದೆ ಮತ್ತೆ ಪುನಃ ಸಿಕ್ತು. ಹಾಗಾಗಿ ಇಲ್ಲಿ 5 ವರ್ಷ ನಾನು ನಿರಂತರ ಸೇವೆಯನ್ನು ಸಲ್ಲಿಸಿ ಇವತ್ತು ನಾನು ನಿವೃತ್ತಿ ಅಂತ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ.